ಸನಾತನ ಧರ್ಮವನ್ನು ನೋಡಿದ್ರೆ ನನಗೆ ಅಲ್ಲಿ ತುಂಬ ವಿಶೇಷ ಅಂತ ಕಾಣಿಸುವಂಥದ್ದು ಅನ್ನ ಸಂತರ್ಪಣೆ. ಅದನ್ನೂ ಕೂಡ ಸಂತೋಷವಾಗಿ ಅವ್ರಿಗೆ ಅದು ಕೊಟ್ಟುಬಿಟ್ರೆ ಅವ್ರಿಗೇನೂ ಇಲ್ಲ, ಮತ್ತೆ ಅವ್ರು ಭಿಕ್ಷೆ ಬೇಡಕ್ಕೆ ಹೋಗೋರಿಗೆ ಏನೂ ಸಿಕ್ಕೋದಿಲ್ಲ. ನನ್ನದು ನಾನೇ ಇಟ್ಕೋಬೇಕು ಅನ್ನೋ ಭಾವನೆಯನ್ನು ಮುರಿಯೋದೇ ತಾನೇ ಅಧ್ಯಾತ್ಮ ಅಂದರೆ. ಎಷ್ಟು ಚೆನ್ನಾಗಿ ಅದನ್ನು ಫಾಲೋ ಮಾಡ್ತಾರೆ, ನನಗೆ ಭಾಳ ಖುಷಿಯಾಯಿತು. ಇದು ಭಾರತ, ನಿಜವಾದ ಭಾರತ ಇದು. ಇದನ್ನು ನಾವು ಕಲಿಸಿದ್ರೆ ನಾವು ಮತ್ತೆ ಹಾಗೆ ಆಗ್ತೀವಿ. ಆದರೆ ಮೆಕಾಲೆ ಶಿಕ್ಷಣ ಅದನ್ನು ಕಲಿಸ್ತಾ ಇಲ್ಲ. ದುಡ್ಡು ಮಾಡ್ಕೊ, ದುಡ್ಡಿಗಾಗಿ ಅಪ್ಪ ಅಮ್ಮ ಎಲ್ಲರೂ ಬಿಡು, ದೇಶನೂ ಬಿಡು, ಎಲ್ಲ ಬಿಟ್ಟಾಕೋದು. ಅಲ್ಲಿ ಹಾಗಿಲ್ಲ. ಈ ಸಂತರ್ಪಣೆ ಇದೆಯಲ್ಲ, ಅಂದರೆ ಯಾರಾದರೂ ಬಂದರೆ ಸಂತೋಷ ಪಡಿಸೋದು, ಅದರಲ್ಲಿ ಅನ್ನ ಸಂತರ್ಪಣೆ ತುಂಬ ಮುಖ್ಯವಾದದ್ದು. ನಮ್ಮ ಕರ್ನಾಟಕದಲ್ಲೇ ನಾವು ಧರ್ಮಸ್ಥಳವನ್ನು ನೋಡ್ತೀವಿ. ಹಗಲು ರಾತ್ರಿ ಎಷ್ಟು ಜನರಿಗೆ ಊಟ ಹಾಕ್ತಾರೆ, ಎಷ್ಟು ಶುಭ್ರವಾಗಿ, ಶುಚಿಯಾಗಿ, ವ್ಯವಸ್ಥಿತವಾಗಿ, ಬಗೆ ಬಗೆಯಾಗಿ. ಎಂಥ ಕ್ಷೇತ್ರ ಅದು. ಆ ಧರ್ಮದರ್ಶಿಗಳು ನಿಜಕ್ಕೂ ಪ್ರತ್ಯಕ್ಷ ದೇವರು ಅಂತ ಹೇಳ್ತಾರಲ್ಲ. ಜೈನರು ಮತ ಅವ್ರಿಗೇನು ಅಡ್ಡ ಬರಲಿಲ್ಲ. ಕ್ಷೇತ್ರ ದೇವತೆ ಅಣ್ಣಪ್ಪ ದೈವ, ಪೂಜೆ ಮುಖ್ಯವಾದಂಥವನು ಮಂಜುನಾಥೇಶ್ವರ. ನೋಡ್ಕೊಳ್ತಾ ಇರೋರು ಜೈನರು, ಪೂಜೆ ಮಾಡೋರು ವೈಷ್ಣವರು. ಗೊತ್ತಿರಬೇಕು ನಿಮ್ಮೂರ ಕಡೆದೆ. ಎಲ್ಲರಿಗೂ ಅನ್ನದಾಸೋಹ, ಅನ್ನ, ಅಕ್ಷರ, ಉದ್ಯೋಗಾವಕಾಶ. ಇತ್ತೀಚೆಗೆ ಹೋಗಿ ಬಂದೆ ನಾನು. ಎಷ್ಟು ಮಾಡ್ತಾ ಇದ್ದಾರೆ, ಏನೇನು ಪ್ರತಿಫಲಾಪೇಕ್ಷೆ ಮಾಡ್ತಿದ್ದಾರೆ. ಆದರೆ ತೆಗೆದುಕೊಳ್ಳೋ ಜನ ಹೇಗೆ ಹೋಗಿ ಹೋಗಿ ಕೊಡ್ತಾರೆ. ಅಲ್ಲಿ ಹೋದರೆ ನಿರಂತರ ಅಕ್ಕಿ ಬರ್ತಾನೆ ಇರುತ್ತೆ, ಬೇಳೆ ಬರ್ತಾನೆ ಇರುತ್ತೆ, ತರಕಾರಿ ಬರ್ತಾನೆ ಇರುತ್ತೆ. ಯಾರು ನನಗೆ ರಿಸಿಟಿ ಕೊಡಿ, ಇದಕ್ಕೆ ನಾನು ಇಷ್ಟು ಕೊಟ್ಟೆ ಕೊಡಿ, ನಥಿಂಗ್, ನೋ ಬಾರ್ಗೇನಿಂಗ್. ಅಲ್ಲಿ ದಾಸೋಹ ಆಗ್ತಾಯಿದೆ, ನಂದೊಂದು ಭಾಗ. ಅಂದರೆ ಅವರೂ ಕೊಡ್ತಾರೆ, ಇವರು ಕೊಡ್ತಾರೆ. ಅನ್ನಂ ಬಹುಕುರ್ವೀತ ಪಿತ್ತಂ ಬಹುಕುರ್ವೀತ ಅಂತ. ಅಂದರೆ ಹಣವನ್ನು, ಅಂದರೆ ಸಂಪತ್ತನ್ನು ಮತ್ತು ಅನ್ನವನ್ನು, ಅಂದರೆ ಆಹಾರವನ್ನು ಬಹುವಾಗಿ ಉತ್ಪತ್ತಿ ಮಾಡಿ ಬಹುವಾಗಿ ಕೊಡಬೇಕು ಅಂತ ನಮ್ಮ ಒಂದು ಪದ್ಧತಿ. ಬಹುವಾಗಿ ಉತ್ಪತ್ತಿ ಮಾಡಿ ಬಹುವಾಗಿ ಕೊಡಬೇಕು. ಎಲ್ಲಿ ಜಾಸ್ತಿ ಅನ್ನ ಕೊಡ್ತೀವೋ ಅಲ್ಲಿ ಜಾಸ್ತಿ ಅನ್ನ ಉತ್ಪತ್ತಿ ಆಗುತ್ತೆ. ಸುತ್ತೂರು ಮಠಕ್ಕೆ ಹೋಗಿ ನೋಡಿ, ದಿನಕ್ಕೆ 700 to 800 ಜನ ಪ್ರತಿದಿನ ಆ ಹಳ್ಳಿನಲ್ಲಿ ದಾಸೋಹ ನಡೆಯುತ್ತೆ. ಸಿದ್ಧಗಂಗಾ ಮಠಕ್ಕೆ ಹೋಗಿ, ಸ್ವಾಮಿಗಳಿಂದ ಹಿಡಿದು ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರಿಂದ ಹಿಡಿದು ನಾನು, ನೀನು, ಅಲ್ಲಿರೋ ಪುಟ್ಟ ಮಗು, ಎಲ್ರಿಗೂ ಒಂದೇ ಊಟ. ನೋ ಡಿಫ್ರೆನ್ಸ್. ಯಾರು ಬಂದರೂ ಊಟ ಹಾಕ್ತಾರೆ, ತಾರತಮ್ಯ ಮಾಡೋದಿಲ್ಲ. ಶೃಂಗೇರಿಗೆ ಹೋಗಿ ನೋಡಿ, ನಿರಂತರ ಊಟ. ಯಾರು ಬಂದರು, ನೀವು ಯಾರು, ಏನು ಎತ್ತ, ಏನೂ ಕೇಳೋದಿಲ್ಲ. ನಿರಂತರ ಊಟ ಹಾಕ್ತಾರೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಅದೇ ಥರ ನೀವು ಉಡುಪಿ ಮಠಗಳಿಗೆ ಹೋಗಿ, ಅಷ್ಟಮಠಗಳಿಗೆ ಹೋಗಿ, ಕೃಷ್ಣನ ದೇವಾಲಯಕ್ಕೆ ಹೋಗಿ, ಎಷ್ಟು ಒಳ್ಳೆಯ ಊಟ, ಎಷ್ಟು ಪ್ರೀತಿಯಿಂದ ಬಡಿಸ್ತಾರೆ. ಈ ಆಚೆ ನಿಂತು ಕೆಟ್ಟದೆ ಮಾತಾಡೋರು ಇದಲ್ಲ, ಪಕ್ಕಕ್ಕಾಗಿ ಅಷ್ಟು ಕೊಡ್ತಾರಲ್ಲ, ಎಷ್ಟು ಪ್ರೀತಿಯಿಂದ ಕೊಡ್ತಾರೆ. ಕೃಷಿಕರಿಗೆ ಕೊಡ್ತಾರೆ. ಈಗಂತೂ ತುಂಬ ಅಲ್ಲಿ ಪರಿಸರ ಪ್ರೇಮ ಎಲ್ಲ. ಗಾಣಿಗರಿಂದ ಎಣ್ಣೆ ತೆಗೆದುಕೊಡೋದು, ಆಮೇಲೆ ಪ್ಲಾಸ್ಟಿಕ್ ಇಲ್ಲದೆ. ನಾವೇ ಆ ಮಠಕ್ಕೆಲ್ಲ ಹೋದಾಗ ಪ್ಲಾಸ್ಟಿಕ್ಕೇ ಇರಲಿಲ್ಲ, ಎಲ್ಲ ಇದರಲ್ಲಿ ಬಟ್ಟೆ ಚೀಲಗಳಲ್ಲಿ ಕೊಡುವಂಥದ್ದು. ಈ ಥರ ಎಲ್ಲ ಅಂದರೆ ಸಾಕಷ್ಟು. ಅಂದರೆ ಏನು ಮಾಡಿದ್ರೆ ಸಮಾಜಕ್ಕೆ ಒಳ್ಳೆಯದಾಗತ್ತೆ ಅಂತ ಅವರೆಲ್ಲ ಆಲೋಚನೆ ಮಾಡ್ತಾರೆ. ಆದಿಚುಂಚನಗಿರಿ ಮಠಕ್ಕೆ ಹೋಗಿ ನೋಡಿ. ಚುಂಚನಗಿರಿ ಮಠ ಇಲ್ಲೇ ನಮ್ಮ ಮನೆ ಹತ್ರನೇ ಮಠದ. ಅಲ್ಲಿ ಹೋದರೆ ತಾಯಿ ಬನ್ನಿ ಅಂತ ತಕ್ಷಣ ಊಟನೋ ತಿಂಡಿನೋ ಉಪಚಾರ ಅದೆಷ್ಟು ಏನು ಕೇಳೋದಿಲ್ಲ. ನಾವು ಅವ್ರ ಜಾತಿನ ಇಲ್ವಾ. ನಮ್ಮ ಮನೆ ಹತ್ರ ಆದಿಚುಂಚನಗಿರಿ ಮಠದ ಒಂದು ಜಾಗ ಇದೆ, ಅಲ್ಲಿ ಒಂದು ಅವರ ಸಮುದಾಯ ಭವನ ಇದೆ. 38 ವರ್ಷಗಳಿಂದ ನಮಗೆ ಯಾವುದೇ ಧಾರ್ಮಿಕ ಸಾಂಸ್ಕೃತಿಕ ಕಲಾಪಗಳಿಗೆ ಉಚಿತವಾಗಿ ಕೊಡ್ತಾರೆ. ನಾವೇನು ಅವರ ಮತಕ್ಕೆ ಸೇರಿದವರಲ್ಲ, ನಾವೇನು ತುಂಬ ಡೊನೇಷನ್ ಕೊಡೋರಲ್ಲ, ನಾವೇನು ತುಂಬ ದೊಡ್ಡ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇರೋರಲ್ಲ, ದೊಡ್ಡ ಮನುಷ್ಯರಲ್ಲ, VIP ಗಳಲ್ಲ, ಸೆಲೆಬ್ರಿಟೀಸ್ ಅಲ್ಲ, ಏನೂ ಅಲ್ಲ. ಆದರೆ ನಾವೊಂದು ಧರ್ಮ ಕಾರ್ಯ ಮಾಡ್ತೀವಿ ಅಂದರೆ ಸಂತೋಷವಾಗಿ ಎಷ್ಟೋ ವರ್ಷ ಪ್ರತಿ ತಿಂಗಳು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಅಮ್ಮ ಎಲ್ಲ ಸತ್ಸಂಗಗಳು ಬೇಕಾದಷ್ಟು. ಮಧ್ಯೆ ಒಂದು ಸಲ ನಮ್ಮ ಅಮ್ಮನಿಗೆ ಏನೋ ಕಾಲು ಫ್ರ್ಯಾಕ್ಚರ್ ಆಯಿತು. ಒಂದು 6 ತಿಂಗಳು ರೆಸ್ಟ್ ಹೇಳಿಬಿಟ್ರು. ನಾನು ಚಿಕ್ಕವಳು ಆಗಲಿಲ್ಲ. ನಾವು 6 ತಿಂಗಳು ಏನೂ ಕಾರ್ಯಕ್ರಮ ಮಾಡಲಿಲ್ಲ, ಏಕೆ ನಮಗೆ ಆಗ್ತಿರ್ಲಿಲ್ಲ ಓಡಾಡಲಿಕ್ಕೆ. 4 ತಿಂಗಳಾದಮೇಲೆ ಆವಾಗ ಪೂಜ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮಿಗಳಿದ್ರು, ಒಬ್ರನ್ನ ಕಳಿಸಿದ್ರು. ಯಾಕೆ ಮಾಡ್ತಿಲ್ಲ, ಏನಾದ್ರು ನಮ್ಮ ಕಡೆಯಿಂದ ಅಪಚಾರವಾಯ್ತಾ, ಬೇಜಾರಾಯ್ತಾ ಅಂತ. ಕರ್ಗೆ ಹೋಗ್ಬಿಟ್ವಿ ನಾವು. ತಕ್ಷಣ ನಾನು ನಮ್ಮಪ್ಪ ಓಡೋಗ್ಬಿಟ್ವಿ. ಇಲ್ಲ, ಅಯ್ಯೋ ಹಾಗೇನಿಲ್ಲ, ಮನೆ ಪರಿಸ್ಥಿತಿ ಹೀಗಿದೆ ಅಂತ. ನೋಡಿ, ಅವ್ರಿಗೆ ಏನು ನಮ್ಮಿಂದ ಲಾಭ ಇದೆ. ಒಂದು ಸಜ್ಜನ ಇದನ್ನು ನಾವು ಎಂಕರೇಜ್ ಮಾಡಬೇಕು. ನೀವು ಕಾಗಿನೆಲೆಗೆ ಹೋಗಿ, ಯಾವುದೇ ಮಠಕ್ಕೆ ಹೋಗಿ, ಯಾವುದೇ ಕಮ್ಯುನಿಟಿ ಮಠಕ್ಕೆ ಹೋಗಿ, ಅಲ್ಲಿ ಊಟ ಅಂತೂ ಕೊಟ್ಟೇ ಕೊಡ್ತಾರೆ. ಬಡವರು ಬಂದರೆ ಕೊಟ್ಟೇ ಕೊಡ್ತಾರೆ. ಯಾವುದೋ ಒಂದು ಮಗು, ಬಡವರ ಮಗು, ಆದಿಚುಂಚನಗಿರಿ ಶಾಲೆಯಲ್ಲಿ ಓದ್ತಿತ್ತು, ನಮ್ಮ ನೇಬರ್ಸ್.
ತುಂಬ ಕಷ್ಟ ಬಂತು ಪಾಪ ಅವ್ರಿಗೇನೋ ಮನೇಲಿ ಕಾಯಿಲೆ ಆಯಿತು, ಆಪ್ರೇಷನ್ ಆಯಿತು, ತುಂಬ ಹಣ ಹೊಟ್ಟೋಯ್ತು ಪಾಪ. ನಾನು ಹೋಗಿ ಸುಮ್ಮನೆ ಹೇಳಿದೆ, ಅವ್ರು ಯಾವ ಜಾತಿ ನಾನು ಯಾವ ಜಾತಿ ಏನೂ ಕೇಳಲಿಲ್ಲ, ತಕ್ಷಣ ಮನ್ನಾ ಮಾಡಿದ್ರು. ಆಶ್ರಯ ಕೊಡ್ತಾರೆ, ಅವಕಾಶ ಕೊಡ್ತಾರೆ, ಎಲ್ಲ ವಸತಿ ಗೃಹದಲ್ಲಿ ಎಲ್ಲ ಕುಲಗಳ ಮಕ್ಕಳು ಓದ್ತಾರೆ. ಅಂದರೆ ಇದು ನಿರಂತರ ನಡೀತಾ ಇದೆ. ಇದನ್ನು ಹೈಲೈಟ್ ಮಾಡಬೇಕು ಸಿನಿಮಾಗಳು. ಸನ್ಯಾಸಿಗಳನ್ನ ಆಡ್ಕೊಳ್ಳೋದಲ್ಲ, ಒಳ್ಳೆಯವ್ರನ್ನ ತೋರಿಸ್ಬೇಕು. ಕೆಟ್ಟವ್ರು ಇರ್ತಾರೆ, ಇಲ್ಲ ಅಂತಲ್ಲ, ಅಲ್ಲೋ ಇಬ್ಬರು ಒಳ್ಳೆಯವ್ರಿದ್ದಾರಲ್ಲ. ಸೊ ಎಲ್ಲ ಕಡೆ ಅನ್ನದಾಸೋಹ ಕಡೆ ಕಾಣಿಸುತ್ತೆ ನಿಮಗೆ. ಯಾವುದೇ ವೀರಶೈವ ಮಠಗಳಿಗೆ ಹೋಗಿ, ಒಕ್ಕಲಿಗರ ಮಠಗಳಿಗೆ ಹೋಗಿ, ಕುರುಬರ ಮಠಗಳಿಗೆ ಹೋಗಿ, ಆರ್ಯವೈಶ್ಯ ಮಠಗಳಿಗೆ ಹೋಗಿ, ಬ್ರಾಹ್ಮಣರ ಮಠಗಳಿಗೆ ಹೋಗಿ, ಯಾವ ಮಠಗಳಿಗಾದರೂ ಹೋಗಿ ನೀವು, ಅನ್ನದಾಸೋಹ ನಡೆಯುತ್ತೆ. ದೊಡ್ಡ ದೇವಸ್ಥಾನ ಆದರೆ ಅನ್ನಸಂತರ್ಪಣೆ ನಡೆಯುತ್ತೆ. ಚಿಕ್ಕ ದೇವಸ್ಥಾನ ಪಾಪ ಅವ್ರ ಫಂಡ್ಸ್ ಎಷ್ಟು ಅಂತ ನೋಡಬೇಕಲ್ಲ. ಫಂಡ್ಸ್ ಇದ್ದರೆ ಮಾಡ್ತಾರೆ. ಅಟ್ಲೀಸ್ಟ್ ದೊನ್ನೆ ಪ್ರಸಾದ ಕೊಡ್ತಾರೆ, ಶುಕ್ರವಾರಕ್ಕೊಂದಿನವೋ ಸೋಮವಾರನೋ ಯಾವತ್ತೋ ಒಂದಿನ. ಚಿಕ್ಕ ಚಿಕ್ಕ ಪ್ರೈವೇಟ್ ದೇವಸ್ಥಾನ ಕೊಡ್ತಾರೆ. ಯಾವ ದೇವಸ್ಥಾನಗಳಲ್ಲಿ ತುಂಬ ದಾನ ಮಾಡೋಕ್ಕೆ ಶಕ್ತಿ ಇದ್ದು ಕೊಡಬೇಕಾಗಿತ್ತೋ ಅಂತಹ ದೇವಸ್ಥಾನಗಳನ್ನು ಲಪಟಾಯಿಸಿರುವಂಥ ಗೌರ್ಮೆಂಟು, ನಮ್ಮ ಪ್ರಾಚೀನ ಗುಡಿಗಳನ್ನ ಲಪಟಾಯಿಸಿದೆಯಲ್ಲ, ಅಲ್ಲಿ ಏನೂ ಇಲ್ಲ. ಪುರೋಹಿತರಿಗೆ ಹೊಟ್ಟೆಗೆ ಹೊಡಿತಾರೆ, ಅಲ್ಲಿ ಪೂಜೆ ಮಾಡೋರಿಗೆ ಹೊಟ್ಟೆಗಿಲ್ಲ. ಎಂಥ ದುರಂತ ಇದು ಅಂತ. ಎಲ್ಲಿ ಅಷ್ಟು ಜಾಗ ಇದೆ, ನೀವು ಹಳೆ ದೇವಸ್ಥಾನಕ್ಕೆ ಹೋದರೆ ಅಷ್ಟು ಜಗಲಿಗಳು, ಜಾಗಗಳು, ಪಾಕಶಾಲೆ ಎಲ್ಲ ಇರ್ತಿತ್ತು. ಅಲ್ಲಿ ನರಿಬೇಕಾಗಿತ್ತು, ಹುಂಡಿ ಖಾಲಿ ಮಾಡ್ಕೊಂಡು ಹೋಗೋದು ಅಷ್ಟೇ. ಅಲ್ಲಿನ ಸಿಬ್ಬಂದಿಗಿಲ್ಲ, ಅಲ್ಲಿ ಜೇಡರ ಬಲೆ ತೆಗಿಯೋದಕ್ಕಿಲ್ಲ, ಏನೂ ಇಲ್ಲ. ಎಷ್ಟು ಬಡತನದಲ್ಲಿದ್ದಾರೆ ಅವರೆಲ್ಲ ಪಾಪ. ಅಂದರೆ ಪಾಪ ಆಚೆ ಹೋಗ್ಬಿಟ್ಟು ಬೇರೆ ಪ್ರೈವೇಟಾಗಿ ಒಂದು ಪೂಜೆ ಮಾಡಿ ಜಾತಕ ಹೇಳಿ ದುಡ್ಡು ಸಂಪಾದಿಸ್ತಾರೆ, ಅದಕ್ಕೂ ಆಡ್ಕೊಳ್ತಾರೆ. ದುರಾಸೆ ಇವ್ರಿಗೆ, ದುರಾಸೆ. ಅವ್ರನ್ನ ಆ ಸ್ಥಿತಿಗೆ ಇಳಿಸ್ತವ್ರು ಯಾರು? ನಾವು ಈಗ ನನಗೆ ಹೊಟ್ಟೆ ತುಂಬಿದೆ, ನಾನು ಭಿಕ್ಷೆ ಬೇಡಕ್ಕೆ ಹೋಗ್ತೀನ? ತಟ್ಟೆ ಕಾಸಿಗೆ ಆಸೆ ಪಡ್ತೀನ? ನನಗೆ ಹೊಟ್ಟೆಗೆ ಇಲ್ದಿದ್ರೆ ನನ್ನ ಮಕ್ಕಳನ್ನ ಹೆಂಗೆ ಸಾಕಬೇಕು, ಮನೆ ಬಾಡಿಗೆ ಹೆಂಗೆ ಕಟ್ಟಬೇಕು, ಬದುಕೋದು ಹೆಂಗೆ? ಬಡತನ ಕಿಳಿಸ್ಬಿಟ್ಟು ಅವ್ರು ದುಡ್ಡಿಗೆ ಆಸೆ ಪಡ್ತಾರೆ ಅಂತ ಹೇಳಿದ್ರೆ ಸಮಾನತೆ ಎಲ್ಲಿದೆ? ಎಲ್ಲ ಅಪೀಸ್ಮೆಂಟ್ ಮಾಡೋಕ್ಕೆ ಕೋಟಿ ಕೋಟಿ ಕೊಡೋದು. ಇಲ್ಲಿ ಪಾಪ ಎಲ್ಲರಿಗೂ ಸಮಾನವಾಗಿ ಕೊಟ್ಟರೆ ಈ ಥರ ಮಾಡಿ ಎಲ್ಲಿ ಅನ್ನಸಂತರ್ಪಣೆ ಒಂದು ಕಾಲದಲ್ಲಿ ಅದ್ಭುತವಾಗಿ ಅದ್ಧೂರಿಯಾಗಿ ನಡೀತಾ ಇತ್ತೋ ಅಲ್ಲೆಲ್ಲ ಗೌರ್ಮೆಂಟ್ ಮುಷ್ಟಿಗೆ ಹೋಗಿ ಅದೆಲ್ಲ ನಿಂತು ಹೋಗಿದೆ. ಆದರೆ ಎಲ್ಲೆಲ್ಲಿ ಜನರು ಇನ್ನೂ ಚೆನ್ನಾಗಿ ಜಾಗೃತರಾಗಿ ಒಂದು ಇದನ್ನು ಉಳಿಸ್ಕೊಂಡು ಹೋಗಿದ್ದಾರೆ, ಅಲ್ಲೆಲ್ಲ ನಡೀತಾ ಇದೆ. ಕುಕ್ಕೆನಲ್ಲಿ ನಡೆಯುತ್ತೆ, ನಿಮ್ಮೂರ ಕಡೆ ತುಂಬ ಕಡೆ ಇದೆಯಲ್ಲ. ನಾವೆಲ್ಲಿ ಹೋಟೆಲ್ಗೆ ಹೋಗೋ ಅಗತ್ಯನೇ ಇಲ್ಲ, ಸುಮ್ಮನೆ ಚಪ್ಲಕ್ಕೆ ಹೋಗಬೇಕಷ್ಟೆ, ಬೇಕಾಗಿಲ್ಲ. ಅಂಥ ಜಾಗದಲ್ಲಿ ಅಲ್ಲಿ ಉಂಡು ಅದು ಪವಿತ್ರವಾದ ಅಡುಗೆ, ಮಧುಕರಿ ಅಲ್ವಾ, ಎಷ್ಟೋ ಜನರ ಒಂದು ಹಣದಿಂದ ದೇವರ ಪ್ರಸಾದವಾಗಿ ಬರುವಂಥದ್ದು ಮಧುಕರಿ ಭಿಕ್ಷೆ ಅದು. ಹಾಗಾಗಿ ಅಲ್ಲಿ ತಗೋಬೇಕು ನಾವು, ಅಲ್ಲಿ ಕೊಟ್ಟು ಬರಬೇಕು ನಾವು. ಬರಿಗೈಲಿ ದೇವಸ್ಥಾನ ಮಠ ಮಂದಿರಗಳಿಗೆ ಹೋಗೋದು ಪಾಪ. ಏನೋ ಒಂದು ಕೊಟ್ಟು ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು ಅದಕ್ಕೆ. ಇಂಥ ಅನ್ನದಾನದ ಒಂದು ಅದ್ಭುತ ಏನಂತೀರಿ, ಅದೇ ಅದ್ಭುತ ಯಜ್ಞ ಇನ್ನೆಲ್ಲೂ ನಮಗೆ ಕಾಣಿಸೋದಿಲ್ಲ. ಯಾವುದೇ ಮಂತ್ರಾಲಯಕ್ಕೆ ಹೋಗಿ, ಯಾವುದೇ ಮಹಾತ್ಮರ ದೊಡ್ಡ ರಾಮಕೃಷ್ಣ ಮಠಕ್ಕೆ ಹೋಗಿ, ಬೇಲೂರು ಮಠಕ್ಕೆ ಹೋಗಿ ನೋಡಿ, ನೀವು ರಮಣಾಶ್ರಮಕ್ಕೆ ಹೋಗಿ ನೋಡಿ, ತಿರುವಣ್ಣಾಮಲೆಯಲ್ಲಿ ಅಮೃತಾನಂದಮಯ್ಯ ಅವರ ಆಶ್ರಮಕ್ಕೆ ಹೋಗಿ, ನೀವು ಕಲ್ಯಾಣಕ್ಕೆ ಹೋಗಿ ನೋಡಿ, ಅನುಭವ ಮಂಟಪ ಅಲ್ಲಿ ಹೋಗಿ ನೋಡಿ, ಯಾವ ಊರಿಗಾದರೂ ಹೋಗಿ ನೋಡಿ, ಎಲ್ಲಿ ವ್ಯವಸ್ಥೆ ಇದೆಯೋ ಅಲ್ಲಿ ಊಟ ಹಾಕ್ತಾರೆ. ಕೂಡಲ ಸಂಗಮಕ್ಕೆ ಹೋಗಿ ನೋಡಿ, ಯಾರು ಬೇಕಾದ್ರೂ ಹೋಗಿ ಊಟ ಮಾಡ್ಕೊಂಬರ್ಬೋದು. ಹಾಗೆ ಸೇವೆನೂ ಮಾಡ್ಬೋದು, ಊಟ ಮಾತ್ರ ಮಾಡಿ ಬರಬಾರ್ದು, ಸೇವೆನೂ ಮಾಡ್ಬೋದು ನಾವು. ಇದು ತುಂಬ ಅದ್ಭುತವಾದಂಥ. ಇದರಿಂದ ಏನಾಗುತ್ತೆ ಅಂದರೆ ಯಾತ್ರಿಕರಿಗೆ, ಸನ್ಯಾಸಿಗಳಿಗೆ, ಬ್ರಹ್ಮಚಾರಿಗಳಿಗೆ, ವ್ರತಧಾರಿಗಳಿಗೆ, ವಿಧವೆಯರಿಗೆ, ಅನಾಥರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾರಿಗೂ ತೊಂದರೆನೂ ಆಗಲ್ಲ. ನಾನು 10 ರೂಪಾಯಿ ಹಾಕ್ಬೋದು, ನೀನು 100 ರೂಪಾಯಿ ಹಾಕ್ಬೋದು, ಮತ್ತೊಬ್ಬರು 1000 ಕೊಡ್ಬೋದು. ನಮ್ಮ ಯಥಾಶಕ್ತಿ ಪ್ರೀತಿ. ಆದರೆ ಎಲ್ಲರದು ಅಲ್ಲಿ ಸೇರಿ ಅದು ಒಂದಾಗುತ್ತೆ. ಭಗವಂತನಲ್ಲಿ ಸೇರಿದ ಮೇಲೆ 1 ರೂಪಾಯಿ ಒಂದೇ, ಕೋಟಿ ರೂಪಾಯಿ ಅವ್ನಿಗೆ ಪ್ರಪಂಚವೇ ಅವನು ಈ ಥರ ಕರೆನ್ಸಿಗೆಲ್ಲ, ಡಿನಾಮಿನೇಷನ್ಸ್ಗೆಲ್ಲ ಪ್ರಾಶಸ್ತ್ಯ ಕೊಡೋದಿಲ್ಲ. ಭಾವಗ್ರಾಹಿ ಜನಾರ್ದನ. ಹಾಗಾಗಿ ಇದು ಒಳ್ಳೆ ಪ್ರಶ್ನೆ ನೀನು ಕೇಳಿದ್ದು. ಅನ್ನದಾನ ಅನ್ನೋದು ಆಲೋಚನೆ ಮಾಡ್ತಾ ಹೋದರೆ ಅದ್ಭುತ ಅನಿಸುತ್ತೆ. ಆಮೇಲೆ ತೃಪ್ತಿಪಡಿಸೋದಕ್ಕೆ ಬೆಸ್ಟ್ ವಿಧಾನ ಅದು. ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ಒಬ್ಬರು ಸ್ವಾಮೀಜಿಗಳಿದ್ದರು, ಪುರುಷೋತ್ತಮಾನಂದಜಿ ಅಂತ ಅವ್ರ ಹೆಸರು. ಅವರೊಂದು ಚಿಕ್ಕ ಪುಸ್ತಕ ಬರೆದಿದ್ದಾರೆ, ಹಾಗೆ ಚಿಕ್ಕ ಗಾದೆಗಳ ಥರ ಅವ್ರದ್ದೇ. ಅದರಲ್ಲಿ ಒಂದು ಚೆನ್ನಾಗಿ ಬರೆದಿದ್ದಾರೆ, ಒಂದು ಪುಟ್ಟ ವಿಚಾರ. ನನಗೆ ದೊಡ್ಡ ಅನ್ನದಾನ ಛತ್ರ ಕಟ್ಟಬೇಕು ಅಂತ ಆಸೆ. ಯಾಕೆ ಅಂತಂದರೆ ಮನುಷ್ಯನ ಬಾಯಿಂದ ಸಾಕು ಅನ್ನುವ ಪದವನ್ನು ಕೇಳೋಕ್ಕೆ ಅನ್ನದಾನ ಒಂದೇ ಮಾಧ್ಯಮ ಅಂತ.
ಬೇರೆ ಏನು ಕೊಟ್ಟರು ಸಾಕು ಅನ್ನಲ್ವಲ್ಲ ಮನುಷ್ಯ. ವಸ್ತ್ರ ಕೊಟ್ಟರೆ ಇನ್ನೊಂದು ಕೊಡಲಿ, ದಕ್ಷಿಣೆ ಕೊಟ್ಟರೆ ಇನ್ನು ಸ್ವಲ್ಪ ಕೊಡಲಿ, ಒಡವೆ ಕೊಟ್ಟರೆ ಇನ್ನು ಸ್ವಲ್ಪ ಕೊಡಲಿ, ಒಂದು ಸೈಡ್ ಕೊಟ್ಟರೆ ಇನ್ನೊಂದು ಸೈಡ್, ಏನು ಕೊಟ್ಟರು ಇನ್ನು ಸ್ವಲ್ಪ ಬೇಕು ಅಂತಾನೆ. ಊಟ ಒಂದು ಸಲ ಬಡಿಸ್ತೀವಿ, ಇನ್ನು ಸ್ವಲ್ಪ 2ನೇ ಸಲ ಸರಿ, 3ನೇ ಸಲ, ಆಮೇಲೆ ಎಂಥ ಲೋಭಿ ಆದರೂ ಎಂಥ ದುರಾಸೆಯವನಾದರೂ ಕೊನೆಗೆ ಸಾಕು ಅಂತ ಹೇಳಲೇಬೇಕಲ್ವಾ. ಸೊ ಪ್ರತಿಯೊಬ್ಬರ ಬಾಯಲ್ಲೂ ಸಾಕು ಅಂತ ಬರೆಸುವಂಥ ಮಾಧ್ಯಮ ಅಂದರೆ ಅನ್ನದಾನ. ಹಾಗಾಗಿ ಛತ್ರವನ್ನು ಕಟ್ಬಿಟ್ಟು ಮನುಷ್ಯನ ಬಾಯಲ್ಲಿ ಸಾಕು ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಭಾಳ ಚೆನ್ನಾಗಿದೆ ಅದು ಕಲ್ಪನೆ. ಹಾಗಾಗಿ ಮನುಷ್ಯನ ನಿಜವಾದ ತೃಪ್ತಿ ಕೊಡೋದು ಅನ್ನದಾನ. ಆ ಕ್ಷಣದಲ್ಲಿ ಮನುಷ್ಯನಿಗೆ ಹೊಟ್ಟೆಗೆ ಕೊಟ್ಟು, ವಿವೇಕಾನಂದರು ಅದೇ ಹೇಳ್ತಾರೆ, ಎಂಟಿ ರಿಲಿಜನ್ ಇಸ್ ನಾಟ್ ಫಾರ್ ದ ಎಂಟಿ ಸ್ಟಮಕ್ ಅಂತ. ಎಂಥ ದೊಡ್ಡ ತತ್ವಗಳನ್ನು ಸಿದ್ಧಾಂತಗಳನ್ನು ಅರ್ಥಪಡಿಸೋ ಮುಂಚೆ ಹೊಟ್ಟೆ ತುಂಬ ಊಟ ಹಾಕಬೇಕು. ನಾವು ಹೊಟ್ಟೆ ತುಂಬಿರಬೇಕು ಮನುಷ್ಯನಿಗೆ. ಹಾಗಾಗಿ ನಮ್ಮ ಗುರುಕುಲಗಳಲ್ಲಿ, ಮತ್ತು ನಾನು ವಾರಾನ್ನದ ಬಗ್ಗೆ ಹೇಳಿದ್ನಲ್ಲ, ಅದು ಮರ್ತೋಯ್ತು. ಈ ವಾರಾನ್ನ ಏನಪ್ಪ ಅಂದರೆ, ಈ ಗುರುಕುಲಗಳು ಇದನ್ನೆಲ್ಲ ನಾಶ ಮಾಡಿಬಿಟ್ರಲ್ಲ. ಇನ್ನು ಬ್ರಿಟಿಷರ್ಸ್ ಬಂದು ಅದನ್ನೆಲ್ಲ ಅಮಾನ್ಯೀಕರಣ ಮಾಡಿ ಆ ದುಡ್ಡನ್ನೆಲ್ಲ ಕಬಳಿಸಿ ಇಂಗ್ಲೀಷ್ ಶಾಲೆ ಶುರು ಮಾಡಿದ್ರು. ಅವರ ಜನರಿಗೆ, ಅವರ ಮಿಷನರಿಗಳಿಗೆ ಕೊಟ್ಟುಬಿಟ್ರು. ಸೊ ಇಲ್ಲಿ ಒಂದು ಇದ್ದಕ್ಕಿದ್ದ ಹಾಗೆ ವ್ಯವಸ್ಥೆ ಇಲ್ಲದಂತಾಯಿತು. ಜಾಗ ಇದೆ, ವ್ಯವಸ್ಥೆ ಇಲ್ಲ. ಆ ಮಕ್ಕಳಿಗೆ ಯಾರು ಊಟ ಹಾಕೋದು? ರಾಜಪೋಷಣೆ ಇಲ್ಲ, ಸರ್ಕಾರ ಹಿಂಗೆ ಮಾಡಿದೆ. ಅವರ ಹೊಲಗಳು, ಗದ್ದೆಗಳು ಎಲ್ಲವನ್ನೂ ಇಲ್ಲವಾಗಿಸ್ಬಿಟ್ರು, ಎಲ್ಲವನ್ನೂ ಸಂಪೂರ್ಣ ಅಮಾನ್ಯೀಕರಣ ಮಾಡಿಬಿಟ್ರು. ಹಣನೇ ಇಲ್ಲ. ಆವಾಗ ಕೂಡ ಏನು ಮಾಡಿದ್ರು ನಮ್ಮ ಜನ, ವಾರಾನ್ನ ಅಂತ ಶುರು ಮಾಡಿಕೊಂಡ್ರು. ನನ್ನ ತಾತ ವಾರಾನ್ನದಲ್ಲಿ ಊಟ ಮಾಡಿದ್ದಾರೆ, ನನ್ನ ಪೂರ್ವಜರು ವಾರಾನ್ನ ಮಾಡಿದ್ದಾರೆ. ಏನಪ್ಪ ವಾರಾನ್ನ ಅಂದರೆ, ವಾರಕ್ಕೊಬ್ಬರ ಮನೇಲಿ ಊಟ ಮಾಡೋದು. ಆ ಏರಿಯಾನಲ್ಲಿ, ಆ ಗುರುಕುಲ ಮಠಗಳಲ್ಲಿ ವಿದ್ಯಾರ್ಥಿಗಳು ಓದ್ತೀವಿ, ಯಾವುದೇ ಅವರಾಗಲಿ, ವಾರಕ್ಕೊಬ್ಬರ ಮನೇಲಿ ಊಟ ಮಾಡೋದು. ಸೊ ಯಾರಿಗೂ ತೊಂದರೆ ಆಗಲ್ಲ. ವಾರಕ್ಕೊಂದು, ನೀನು ಸೋಮವಾರ ಇಲ್ಲಿ, ಮಂಗಳವಾರ ಇಲ್ಲಿ, ಬುಧವಾರ. ಆ ಮಗು ಕೂಡ ಅನ್ನದ ಬೆಲೆ ಗೊತ್ತಾಗುತ್ತೆ. ಹಾಕೋರು ಕೂಡ ತಮ್ಮ ಮಗುವಿನಂತೆ ನೋಡ್ಕೊಳ್ತಾರೆ. ಮತ್ತು ಉತ್ಸವ, ಹಬ್ಬ ಹರಿದಿನ ಕರೆದು ಊಟ ಹಾಕ್ತಾರೆ. ಇದು ವಾರಾನ್ನ ಅಂತ. ಆಮೇಲೆ ಸುಬ್ರಹ್ಮಣ್ಯ ಷಷ್ಠಿ ಆದಾಗ ಬ್ರಹ್ಮಚಾರಿಗಳಿಗೆಲ್ಲ ದಕ್ಷಿಣೆ ಕೊಟ್ಟು, ಪಂಚೆ ಕೊಟ್ಟು ಊಟ ಹಾಕಿ ಕಳಿಸ್ತಾರೆ. ಸೊ ವರ್ಷಕ್ಕೊಂದು 2 ಪಂಚೆ ಗ್ಯಾರಂಟಿ ಎಲ್ಲ ಮಕ್ಳಿಗೂ. ಇಷ್ಟು ಚೆನ್ನಾಗಿದೆ ನೋಡಿ ವ್ಯವಸ್ಥೆ, ತುಂಬ ಚೆನ್ನಾಗಿದೆ. ಈ ಥರ ಮಾಡುವಂಥದ್ದು, ಏನೋ ಒಂದು ಕೊಡುವಂಥದ್ದು ಮಕ್ಕಳಿಗೆ. ನನ್ನ ತಾತ ಅವರು ಹಳ್ಳಿಯಿಂದ ಅವ್ರ ತಂದೆ ತಾಯಿ ಹೋಗ್ಬಿಟ್ರು ಪ್ಲೇಗಲ್ಲಿ. ಈ ಬ್ರಿಟಿಷ್ ಕಾಲದಲ್ಲಿ ಎಲ್ಲ ವ್ಯವಸ್ಥೆ, ಇರೋ ವ್ಯವಸ್ಥೆ ಹಾಳು ಮಾಡಿದ್ರು, ಹೊಸ ವ್ಯವಸ್ಥೆನೂ ಕೊಡಲಿಲ್ಲ. ಸೊ ಎಲ್ಲ ಕಡೆ ಕಾಯಿಲೆಗಳು, ತೊಂದರೆಗಳು, ಸಮಸ್ಯೆಗಳು. ಪ್ಲೇಗಲ್ಲಿ ಊರೇ ಸತ್ತೋದ್ರು. ನನ್ನ ತಾತನ ತಂದೆ ತಾಯಂದರು ಕೂಡ ಪ್ಲೇಗಲ್ಲಿ ಹೋಗ್ಬಿಟ್ರು. ಒಂದು 10 ವರ್ಷದ ಮಗು, 9 ವರ್ಷದ ಮಗು, ಅಣ್ಣ. ಸೊ ಏನೂ ಇಲ್ಲ ಕೈಯಲ್ಲಿ, ಹಾಕ್ಕೊಂಡಿರೋ ಒಂದು 2 ಅಂಗಿ, ಒಂದು ಚಡ್ಡಿ ಬಿಟ್ಟರೆ ಏನಿಲ್ಲ. ಅವ್ರು ಹಾಗೆ ನಡ್ಕೊಂಡು ಬೆಂಗಳೂರಿಗೆ ಬಂದು ಇಲ್ಲಿ ಎಲ್ಲಿರ್ಬೇಕು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಅಲ್ಲಿ ಇಲ್ಲಿ ಮಲ್ಕೊಂಡು ದೇವಸ್ಥಾನಗಳು ತಿನ್ಕೊಂಡು ಯಾವುದೋ ಬ್ರಿಟಿಷ್ ಶಾಲೆಯಲ್ಲಿ ಹಂಗೂ ಹಿಂಗೂ ಸೇರ್ಕೊಂಡ್ಬಿಟ್ರು. ಆದರೆ ಶಾಲೆಗೆ ಫೀಸು, ಮುಂದೆ ಇದು ಮಾಡೋಕ್ಕೆ ಎಕ್ಸಾಮ್ ಫೀಸ್ಗೆಲ್ಲ ಹಣ ಇರಲಿಲ್ಲ. ಆದರೆ ಓದಬೇಕು ಅನ್ನೋ ಹಂಬಲ. ಬಂದು ಹಾಗೆ ಹೀಗೆ ಏನೋ ಮಾಡಿಕೊಂಡು ಒದ್ದಾಡ್ತಿದ್ರು. ಗುಬ್ಬಿ ತೋಂಟದಪ್ಪ ಛತ್ರ ಇದೆಯಲ್ಲ, ಇವತ್ತು ನಮ್ಮ ಬೆಂಗಳೂರು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದೆ, ಬೆಲ್ ಹೋಟ್ಲ್ ಅಂತಿದೆ. ಅದಷ್ಟು ಭಾಗ ಅವ್ರದ್ದೇ. ತುಂಬ ಮಹಾತ್ಮರವರು ಗುಬ್ಬಿ ತೋಂಟದಪ್ಪನವರು. ಅವರು ಮಾಡಿರುವ ಧರ್ಮ ಅಸಾಧಾರಣವಾದದ್ದು. ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲ ಮಕ್ಕಳಿಗೂ ಆಶ್ರಯ ಕೊಟ್ಟಿದ್ದಾರೆ. ನಮ್ಮ ತಾತಂಗೂ ಕೊಟ್ಟಿದ್ದಾರೆ. ನಾವೇನು ಅವ್ರ ಕುಲಕ್ಕೆ ಸೇರಿದವರಲ್ಲ, ಆದರೂ ಆಶ್ರಯ ಕೊಟ್ಟಿದ್ದಾರೆ. ಇವರು ಸ್ವಯಂ ಪಾಕ ಮಾಡ್ಕೊಳ್ತೀನಿ ಅಂದರೆ ಅಕ್ಕಿ ಬೇಳೆ ಕೊಟ್ಟು, ಒಲೆ ಹಾಕಿಕೊಟ್ಟು ಪಾಪ ಸಹಾಯ ಮಾಡೋರಂತೆ. ಏನೋ ಅವ್ರವ್ರ ನಿಷ್ಠೆಗಳು ಎಲ್ಲ ಇರುತ್ತಲ್ಲ, ಹಾಗೆ ಆ ಥರ. ಮತ್ತು ವಾರಾನ್ನ ಮಾಡೋರು ನಮ್ಮ ತಾತ, ಹಾಗೆ ಮಾಡಿದ್ರು. ನಮ್ಮ ತಾತ ತುಂಬ ದೊಡ್ಡ ಲಾಯರ್ ಆದರು. ಅವ್ರಿಗೆ ಜೀವನ ಗೊತ್ತಿತ್ತು, ಕಷ್ಟ ಗೊತ್ತಿತ್ತು, ಹಸಿವೆ ಗೊತ್ತಿತ್ತು. ತುಂಬ ಪ್ರಸಿದ್ಧ ವ್ಯಕ್ತಿ ಯಾರು, ಅವ್ರ ಕಾಲದಲ್ಲಿ ಸೆಲೆಬ್ರಿಟಿ ಅವರು. ನಮ್ಮ ತಾತನ ಮನೇಲಿ ಕಂಟಿನ್ಯೂಸ್ ಆಗಿ ವಾರಾನ್ನ ಹಾಕೋರು. ನಂಗೆ ನೆನಪಿರೋ ಹಾಗೆ, ನಾನು ಚಿಕ್ಕವಳಿದ್ದಾಗ ಮನೇಲಿ ಒಂದು 40 ಜನ ಆದರೂ ಊಟ ಮಾಡ್ತಿದ್ರು ಒಂದು ದಿನಕ್ಕೆ. ಮನೆ ಮಂದಿ ಅಲ್ಲದೆ ಯಾರ್ಯಾರು ಹಳ್ಳಿಯಿಂದ ಯಾರು ಬಂದರು, ಕಲಾವಿದರು ಬಂದರು, ಯಾರೇ ಬೇರೆ ಊರಿಂದ ಬಂದರು, ನಮ್ಮ ಮನೇಲೇ ಉಳ್ಕೊಳ್ಳೋರು. ನಮ್ಮ ತಾತಂಗೆ ಅದ್ರ ಬೆಲೆ ಗೊತ್ತಿತ್ತು. ಅನ್ನದಾನ. ನಮ್ಮ ಅಮ್ಮಂಗೆ ಇವತ್ತಿಗೂ ಕೂಡ ಅನ್ನದಾನ ಮಾಡೋದು. ಯಾರೂ ಬಂದಿಲ್ಲ, ಯಾರಿಗೂ ಊಟನೇ ಹಾಕಿಲ್ವಲ್ಲಪ್ಪ, ಎಷ್ಟು ದಿನ ಆಗೋಯ್ತು, ನಾವೇ ಮಾಡ್ಕೊಂಡು ತಿಂತೀವಿ ಅಂತ ಅವ್ರಿಗೆ ಏನೋ ಪಾಪ ಭೀತಿ ಕಾಡುತ್ತೆ. ಹೀಗೆ ನಿರಂತರ ಅನ್ನದಾನ ಮಾಡಬೇಕು. ಆವಾಗ ಸಮಾಜ ಚೆನ್ನಾಗಿರುತ್ತೆ, ಬಾಂಧವ್ಯ ಬೆಸದಂತಾಗತ್ತೆ. ಒಬ್ಬರ ಮನೇಲಿ ನಾವು ಊಟ ಮಾಡಿಬಿಟ್ರೆ ಅವ್ರಿಗೂ ನಮಗೂ ಒಂದು ಸೊಗಸಾದ ಬಾಂಧವ್ಯ ಮೂಡುತ್ತೆ. ಈಗ ನಾನು ಮಮತಾಸ್ ಜೊತೆಲಿ ಊಟ ಮಾಡುವಾಗ, ಇಲ್ಲಿ TV ವಿಕ್ರಮದಲ್ಲಿ ನಾವೆಲ್ಲ ಒಟ್ಟಿಗೆ ತಿನ್ನುವಾಗ ಒಂದು ಸ್ನೇಹ ಬೆಳೆಯುತ್ತೆ. ಅದು ತುಂಬ ಒಂದು ಅದ್ಭುತವಾದ ಸೈಕಾಲಜಿ ಇನ್ವಾಲ್ವ್ ಆಗಿದೆ. ಹಾಗಾಗಿ ಅನ್ನದಾನ ತುಂಬ ಶ್ರೇಷ್ಠವಾದಂಥ ಒಂದು ವಿಚಾರ. ಅದನ್ನು ನಾವು ಸನಾತನದ ಈ ದೇಶದ ಎಲ್ಲ ಬೌದ್ಧರು, ಜೈನರು, ಸಿಖ್ಖರು, ಸನಾತನ ಧರ್ಮದೊಳಗಿರುವ ಎಲ್ಲ ಮತ ಪಂಥಗಳು ಎಲ್ಲರೂ ಫಾಲೋ ಮಾಡ್ತೀವಿ. ಅದು ಹಾಗೆ ಮುಂದುವರಿಬೇಕು.
ಈ ಹೋಟೆಲ್ ಬಿಸ್ನೆಸ್ಗಿಂತ ಈ ಥರದ ಅನ್ನ ಸಂತರ್ಪಣೆಯ ಭಾವ ಹೆಚ್ಚಬೇಕು. ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ, ಶ್ರೀ ಕ್ಷೇತ್ರಗಳಿಗೆ ಹೋದಾಗ ಕನಿಷ್ಠ ಬೆಂಗಳೂರು ಮೈಸೂರು ನಮ್ಮೂರಲ್ಲಿ ಬಿಡಿ, ಕನಿಷ್ಠ ಶ್ರೀ ಕ್ಷೇತ್ರಗಳಿಗೆ ಹೋದಾಗ, ನಂಜನಗೂಡಿಗೆ ಹೋದಾಗ, ಚಾಮುಂಡಿ ಬೆಟ್ಟಕ್ಕೆ ಹೋದಾಗ, ತಿರುಪತಿಗೆ ಹೋದಾಗ, ಉಡುಪಿ ಮಠಗಳಿಗೆ ಹೋದಾಗ, ಶೃಂಗೇರಿಗೆ ಹೋದಾಗ, ಆದಿಚುಂಚನಗಿರಿಗೆ ಹೋದಾಗ, ಧರ್ಮಸ್ಥಳಕ್ಕೆ ಹೋದಾಗ, ಅಥವಾ ಕೂಡಲ ಸಂಗಮಕ್ಕೆ ಹೋದಾಗ, ಇಂಥ ಕಡೆ ಆದರೂ ಚಪ್ಪಲವನ್ನು ಪಕ್ಕಕ್ಕಿಟ್ಟು ಅಲ್ಲಿ ಮಠ ಮಂದಿರಗಳಲ್ಲಿ ಕೊಡುವ ಪವಿತ್ರವಾದ ಪ್ರಸಾದ ಏನಿದೆ ಅದನ್ನು ಸ್ವೀಕರಿಸ್ಬಿಟ್ಟು ನಾವು ಏನಾದರೂ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ ಬರೋಣ. ಈ ಅನ್ನ ಸಂತರ್ಪಣೆಯ ಸಂಸ್ಕೃತಿ ಮುಂದುವರಿಬೇಕು ಅಂದರೆ ನಾವಿದನ್ನು ವಹಿಸ್ಕೋಬೇಕು. ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಜಸ್ಟ್ ಅಂದರೆ ದೇವಸ್ಥಾನದಲ್ಲಿ ನಡೆಯುವಂಥ ಅನ್ನ ಸಂತರ್ಪಣೆ ಬಗ್ಗೆ ಮಾತ್ರ ಕೇಳಿದ್ದೆ, ಬಟ್ ನೀವು ಅದರಲ್ಲಿ ಬಹಳಷ್ಟು ವಿಚಾರಗಳನ್ನು ತುಂಬ ಚೆನ್ನಾಗಿ ಹೇಳ್ತಾ ಹೋದ್ರಿ ಅಕ್ಕ. ಅಂದರೆ ಆ ಕಾನ್ಸೆಪ್ಟೇ ತುಂಬ ಚೆನ್ನಾಗಿದೆ. ನಿಜವಾಗಿ ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀವೆಲ್ಲ ವಿಶ್ಲೇಷಣೆ ಕೂಡ ಧನ್ಯವಾದಗಳು ಅಕ್ಕ. ಧನ್ಯವಾದಗಳು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.